Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಕಂಪ್ಲೇಂಟ್ ಥ್ಯಾಂಕ್ ಯು. ಮತ್ತೊಂದು ಕಡೆಯಲ್ಲಿ ಈಗ ನವೀನ್ ಗೌಡ ಮೇಲೆ ಹಾಸನ ಸೆಂಟ್ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಸೊ ಆ ಪ್ರಕರಣವನ್ನು ಕೂಡ SIT ತಮ್ಮ ಇದಕ್ಕೆ ತೆಗೆದುಕೊಂಡಿದ್ದಾರೆ. ಸೊ ಆದರೆ ಎಲ್ಲೋ ಒಂದು ಕಡೆಯಲ್ಲಿ ನವೀನ್ ಗೌಡನ ವಶಕ್ಕೆ ಪಡೆಯುವಂಥದ್ದು ಅಥವಾ ಏನೂ ಆಗಲಿಲ್ಲ, ಆದರೂ ಎಲ್ಲೋ SITಗೆ ಚಾಲೆಂಜ್ ಆಗಿ ನಾವು ಇವಾಗ ಬಂದಿರೋದೇ ಮೊದಲು SIT ಅವರು ಮೊದಲು ಅವನನ್ನು ರಿಕವರಿ ಮಾಡಿ ಎಲ್ಲಿದ್ದಾನೆ ಅರೆಸ್ಟ್ ಮಾಡಬೇಕು ಅಂತಕ್ಕಂಥದ್ದೇ ಒತ್ತಾಯ ನಮ್ಮದು. ದಟ್ ಈಸ್ ಮೈ ಮೇನ್ ಇಂಟೆನ್ಷನ್. ಆಗ್ತಾನೆ ಎಲ್ಲ ಗೊತ್ತಾಗೋದು, ಆಗ್ತಾನೆ ನನಗೆ ಪೆನ್ ಡ್ರೈವ್ ಕೊಟ್ಟಿದ್ದೀನಿ ಅಥವಾ ಅಲ್ಲಿದ್ದಾಗ ಕೊಟ್ಟಿರೋದು ನೋಡಿ, ದಾಖಲೆ ಇದೆ ನೋಡಿ, ಅದು ಹೇಳೋಕ್ಕೆ ಅದಕ್ಕೆ ಅವಕಾಶ ಅಲ್ವಾ ಅದು. ದಟ್ಸ್ ಆಲ್ ಯು ವಾಂಟ್. ಇದರಲ್ಲಿ ಯಾರೇ ಹಿಂದ್ಗಡೆ ಇರಲಿ, ಯಾರು ತಪ್ಪಿಸ್ತಾ ಇರಲಿ. Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. They should be punished. ನೀವು ಹೇಳಿದ್ರೆ ನಾನು ಹೇಳ್ತೀನಿ ಅದನ್ನೇ ವಾಪಸ್ಸು. ಅಲ್ಲ, ಯಾವ್ದಾದ್ರು ಬಂದು ಹೇಳಿದ್ರೆ ನೋಡ್ರಿ, ನಮಗೆ ನೋಡಿಲಿ, ಅದು ನಿಮಗೆ ಮಾಹಿತಿ ಇದ್ರೆ ಹೇಳಿದ್ರೆ ಹೇಳ್ಬೋದು ಪೊಲೀಸವ್ರಿಗೆ. ಬಟ್ ನನಗೆ ಮಾಹಿತಿ ಯಾವುದೇ ಆದಂಥ ಮಾಹಿತಿಗಳಿಲ್ಲ. ಅದು ಯಾವುದೇ ಪತ್ರಿಕೆಯಲ್ಲಿ ಓದಿದೆ ಟಿಕೆಟ್ ಕ್ಯಾನ್ಸಲ್ ಆಗಿದೆ ಅಂತ ಅದು ಓದ್ಕೊಂಡಿದ್ದೀನಿ ಅಷ್ಟೇ. ನೀವೇ ಡಿಸ್ಕ್ಲೋಸ್ ಮಾಡಿದ್ರೆ ಇಲ್ಲಪ್ಪ, ನೀವು ಸೀನಿಯರ್ ಜರ್ನಲಿಸ್ಟ್ ಅಂತ ಅನ್ಕೋತೀನಿ. ಆ ವೇದಿಕೆಯಲ್ಲಿ ಚರ್ಚೆ ಆಗ್ತದೇನ್ರಿ ಯಾವಾಗ ಬರ್ತಾರೆ ಏನು ಅಂತ. ಇಟ್ ಈಸ್ ನಾಟ್ ರಿಡಿಕ್ಯುಲಸ್, ಇಟ್ ಇಸ್ ನಾಟ್ ಎ ಪಾಯಿಂಟ್ ಟು ಹೌದೌದು. ನಾನು ಹೋಗಿದ್ದೆ, ದೇವೇಗೌಡರು ಅವ್ರ ಮನೆಯವರು ಇಬ್ಬರು ಕೂಡ, ನಾನು ದತ್ತ ಇಬ್ಬರು ಹೋಗಿ ಮಾತಾಡಿ ಸಾಂತ್ವನವನ್ನು ಹೇಳಿ ಬಂದಿದ್ವಿ. ಪತ್ರಿಕೆಯಲ್ಲೆಲ್ಲ ಬತ್ತು, ಧೈರ್ಯವಾಗಿರಿ ಸರ್, ಇವೆಲ್ಲ ಹಿಂಗಾಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಒಳ್ಳೆಯದಲ್ಲ ಅಂತಕ್ಕಂಥದ್ದನ್ನು ಹೇಳಿ ಧೈರ್ಯನೂ ತುಂಬಿದ್ವಿ. ರೇವಣ್ಣನೂ ಕೂಡ ನಾನು ಎಂಟ್ರಿ ಹಾಕಿ ರೇವಣ್ಣನೂ ಕೂಡ ಭೇಟಿ ಮಾಡಿ ಧೈರ್ಯ ತುಂಬಿ ಹೇಳ್ಬೋದು. ಈಗಾಗಲೇ ಆ ಅಮ್ಮ ಕಂಪ್ಲೇಂಟ್ ಕೊಟ್ಟಿರೋರು, ನನಗೂ ಅವ್ರಿಗೂ ಸಂಬಂಧ ಇಲ್ಲ ಅಂತೇಳಿ ಕೊಟ್ಟಿರ್ತಕ್ಕಂಥದ್ದಿದೆ. ಇವತ್ತು ಐ ಥಿಂಕ್ ಬೇಲ್ ವಿಚಾರಣೆಗಳು ನಡೀತಾ ಇದೆ. ಅದೇನಾಗುತ್ತೆ ಅಂತಕ್ಕಂಥದ್ದು ಕಾದು ನೋಡೋಣ. ಜನರಲ್ಲಿ ಒಂದು ಡೌಟ್ ಶುರುವಾಗಿದೆ ಸರ್. ಅಂಡ್ ಒಂದು ರೀತಿಯಾದಂಥ ವಾತಾವರಣ, ಯಾಕಂದ್ರೆ ಒಂದು ವೇಳೆ ರೇವಣ್ಣ ಗೆದ್ದೆ, ಪ್ರಜ್ವಲ್ ರೇವಣ್ಣ ವಿನ್ ಆದ್ರೆ ಏನ್ ಸರ್ ನೆಕ್ಸ್ಟ್? ಈಗ ಪಕ್ಷದಿಂದ ನಾನು ಪಾರ್ಟಿ ಪ್ರೆಸಿಡೆಂಟ್ ಅಲ್ಲ. ನಾನು ಅದಕ್ಕೆ ಹೇಳೋದಕ್ಕೆ ಉತ್ತರ ಹೇಳೋದಕ್ಕೆ ನಾನು ನ್ಯಾಷನಲ್ ಪ್ರೆಸಿಡೆಂಟ್ ಅಲ್ಲಿ ಇದಲ್ಲ. ಈಗ ಆಲ್ರೆಡಿ ಜನರಲ್ ಆಗಲ್ಲ, ಪಾರ್ಟಿ ಈಗ ಆಲ್ರೆಡಿ ತೀರ್ಮಾನ ತಗೊಂಡಿದೆ. ಏನು ಅವ್ರನ್ನ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಇದೆಲ್ಲ ಅದು ನೀವೇ ಅನೌನ್ಸ್ ಮಾಡಿದ್ದೀರಿ. ಮತ್ತೆ ಅದ್ರ ಬಗ್ಗೆ ನಾನೇ ಯಾಕೆ ಹೇಳಕ್ ಹೋಗ್ಬೇಕು? ನೋಡಿ, ಇದು ಈ ರೀತಿಯಾದಂಥ ಘಟನೆಗಳು ಪ್ರಪಂಚದಲ್ಲೂ ಕೂಡ ಆಗಬಾರ್ದು. ಯಾರೇ ಆಗಿರಲಿ, ಎಂಥದ್ದಾಗಲಿ, ಇದನ್ನ ಉಪಯೋಗಿಸ್ಕೊಂಡು ರಾಜಕೀಯನೇ ಮಾಡಬಾರ್ದು. ಯಾರು ಇದರಲ್ಲಿ ತಪ್ಪಿಸ್ತಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು ಅಂತಕ್ಕಂಥದ್ದು, ಕಠಿಣ ಕ್ರಮ ಆಗಬೇಕಂಥದ್ದು ನನ್ನ ಒತ್ತಾಯ ಇದೆ. ಆಲ್ರೆಡಿ ನಾನು ಹೇಳಿದ್ದೀನಿ. ಆಮೇಲೆ ಅದ್ರ ಜೊತೆಗೆ ಇದನ್ನು ಉಪಯೋಗಿಸ್ಕೊಂಡು ಸಂತ್ರಸ್ತರ ಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿರ್ತಕ್ಕಂಥದ್ದು ಆಗಿರ್ಬೋದು, ಇನ್ನೊಂದನ್ನು ಅನೌನ್ಸ್ ಮಾಡಿರ್ತಕ್ಕಂಥದ್ದು ಮಾಡಿರ್ತಲ್ಲ, ಅದು ಇದಕ್ಕಿಂತ ಘೋರ ಅಪರಾಧ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಯಾರೇ ಏನಾರೇ ಆಗಿರಲಿ, ನಮ್ಮನೆಯೇ ಆಗ್ಬೋದು, ಇನ್ನೊಬ್ರ ಮನೆ ಆಗ್ಬೋದು, ಅಥವಾ ಈಗ ಯಾರು ಇದನ್ನು ಪ್ರಚಾರ ಮಾಡಿ ಮಾಡ್ತಿರ್ತಲ್ಲ, ಅವ್ರಿಗೂ ತಾಯಂದಿರಿರ್ತಾರೆ, ಮಕ್ಕಳಿರ್ತಾರೆ, ಸೊಸೆದಿರಿರ್ತಾರೆ, ಹೆಂಡತಿದಿರಿರ್ತಾರೆ. ನಮಗೆ ನಾವೇ ಅವಮಾನ ಮಾಡ್ಕೊಂಡು ಅಂಥ ಭಾವನೆ ಅವ್ರಿಗೆ ಬರಬೇಕು ಅಂತ. ಥ್ಯಾಂಕ್ ಯು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.